ರಾಷ್ಟ್ರೀಯ ಸ್ವಯಂ ಸೇವಕದವರ ಸಂಘದವರ ಸಿದ್ಧಾಂತ ಇದನ್ನು ಹಿಂದೂ ರಾಷ್ಟ್ರವನ್ನಾಗಿ ಮಾಡಬೇಕು, 100 ವರ್ಷಗಳ ಒಳಗೆ ಮಾಡ್ತೇವೆ. ಹೌದೊಂದು ಪ್ರೋಗ್ರಾಮ್, ಅದೊಂದು ರಾಜಕೀಯ ಸಿದ್ಧಾಂತ. ನಾವು ಗೌರವಿಸೋದು ಗೌರವಿಸದೇ ಇರ್ತಕ್ಕಂಥದ್ದು ಬೇರೆ ವಿಷಯ. ಪ್ರಜಾಪ್ರಭುತ್ವವಾದಿಗಳಾಗಿ ನಾವು ಅದನ್ನು ಒಪ್ಕೊಳ್ಬೇಕು. ಅವ್ರ ವಾದ ಅವರಿಗೆ. ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಬಹಳ ಜನ ತಪ್ಪು ತಿಳ್ಕೊಂಡಿದ್ದಾರೆ, ಅವರು ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ ಇರಲಿಲ್ಲ ಅಂತ. ಅವರಿಗೆ ಅವ್ರದೇ ಆದ ಸಮಸ್ಯೆ ಇತ್ತು. ಶತಮಾನಗಳಿಂದ ಮನುಷ್ಯರನ್ನಾಗಿ ಕೂಡ ಅವರನ್ನು ನೋಡಿರೋದಿಲ್ಲ. ಕುಡಿಯೋ ನೀರು ಸಹಿತ ಅವ್ರಿಗೆ ಕೊಡೋದಿಲ್ಲ. ಸಂಜೆ ಕತ್ತಲಾದ ಮೇಲೆ ಅವ್ರ ಮುಖ ನೋಡೋದಿಲ್ಲ. ಅವರು ಅಸ್ಪೃಶ್ಯರು ಅಂತ ಹೇಳಿ ಯಾರೂ ಅವರನ್ನ ಮುಟ್ಟಿಸಿಕೊಳ್ಳೋದಿಲ್ಲ. 1931ರ ದುಂಡು ಮೇಜಿನ ಸಭೆಗೆ ರೌಂಡ್ ಟೇಬಲ್ ಕಾನ್ಫರೆನ್ಸಿಗೆ ಹೋದಾಗ ನನಗೆ ಯಾವುದು ತಾಯ್ನಾಡು ಅಂತ ಕೇಳ್ತಾರೆ ಅಂಬೇಡ್ಕರ್ ಅವರು. ನನ್ನ ಜನರ ಸ್ಥಿತಿ ಹೀಗಿದೆ. ಗಾಂಧಿಯವರು, ಅಂಬೇಡ್ಕರ್ ಅವರು ವೈಚಾರಿಕ ಅಭಿಪ್ರಾಯ ಭೇದಗಳನ್ನು ಹೊಂದಿದ್ರೆ ಹೊರತು ಅವರು ಶತ್ರುಗಳಲ್ಲ. ತನ್ನ ನೋವನ್ನ ಅಂಬೇಡ್ಕರ್ ಅವರು ಹೇಳ್ತಾರೆ. ಹಾಗಾಗಿ ಬ್ರಿಟಿಷರ ವಿರುದ್ಧವೂ ಹೋರಾಟ ಆಗಬೇಕು. ಏಕಕಾಲದಲ್ಲಿ ನನ್ನ ಜನರ ಬದುಕು ಸುಧಾರಿಸುವ ಆಲೋಚನೆಯೂ ಆಗಬೇಕು ಅಂತ ಹೇಳ್ತಾರೆ. ಹಿಂದೂ ಧರ್ಮದಲ್ಲಿ ನನ್ನ ಸ್ಥಾನ ಏನು ಅಂತ ಕೇಳ್ತಾರೆ. ಆವಾಗ ಏನಿತ್ತು? ಸಂವಿಧಾನ ಇರಲಿಲ್ಲ. ಆವಾಗ ಈ ದೇಶ ಹೇಗೆ ನಡೀತಾ ಇತ್ತು? ಮನುಸ್ಮೃತಿ. ಈ ಸಂವಿಧಾನಕ್ಕೆ ಬದಲು ಆಗ ಮನುಸ್ಮೃತಿ ಅಸ್ತಿತ್ವದಲ್ಲಿರುತ್ತೆ. ಈ ಮನುಸ್ಮೃತಿ ಅಂದ್ರೆ ಏನು? ಬ್ರಹ್ಮ ಲೋಕಗಳನ್ನೆಲ್ಲ ಉದ್ಧಾರ ಮಾಡಬೇಕು ಅಂದಾಗ ಅವನ ಮುಖದಿಂದ ಕೆಲವರು ಹೊರಬೀಳ್ತಾರೆ. ಬ್ರಹ್ಮ ಅಲ್ವಾ ಅವನು? ಮುಖದಿಂದ ಹೊರಬೀಳ್ತಕ್ಕಂಥವರು ಬ್ರಾಹ್ಮಣರಾಗಿರ್ತಾರೆ. ಅವನ ಭುಜಗಳಿಂದ ಬ್ರಹ್ಮನ ಭುಜ ಕೆಲವರು ಇದ್ರಲ್ಲ, ಇವರು ಅಂಬೇಡ್ಕರ್ ಸಂಬಂಧಿಗಳೆಲ್ಲ, ಅವರು ಈ ಲಿಸ್ಟಲ್ಲೇ ಇಲ್ಲ. ಅವರು ಪಂಚಮರು. ಅವ್ರ ಡ್ಯೂಟಿ ಯಾಕೆ ಅವ್ರನ್ನ ಮನುಷ್ಯರ ಲಿಸ್ಟಿಗೆ ಹಾಕಿಲ್ಲ ಅಂದ್ರೆ ಅವ್ರ ಊರೊಳಗೆ ಇರೋ ಹಂಗಿಲ್ಲ, ಯಾರು ಅವ್ರನ್ನ ಮುಟ್ಟಿಸ್ಕೊಳ್ಳೋ ಹಂಗಿಲ್ಲ, ಅವ್ರೆಲ್ಲೂ ಬರೋ ಹಂಗಿಲ್ಲ, ಬೆಳಕಾದ ಮೇಲೆ ಅವ್ರ ಮುಖ ನೋಡಿದ್ರೆ ಅನಿಷ್ಟ ನೋಡೋ ಹಂಗಿಲ್ಲ. ಈ ಚಾತುರ್ವರ್ಣ ಪದ್ಧತಿಯಲ್ಲಿ ನೆನಪಿಗೂ ಸಹ ಅವರನ್ನು ಹೇಳದೆ ಹೊರಗಿಟ್ಟಿರ್ತಕ್ಕಂಥದ್ದು ಅಂಬೇಡ್ಕರ್ ಅವರ ಮನಸ್ಸನ್ನ ಬಾಧಿಸುತ್ತೆ. ಜಯಪ್ರಕಾಶ್ ಹೆಗಡೆ ಅವರು ಹೇಳಿದಂತೆ ಭಾಷೆಯನ್ನ ಅತ್ಯಂತ ಪ್ರಯತ್ನದಿಂದ ನಾನು ಕಾನ್ಷಿಯಸ್ ಆಗಿ ನನ್ನ ಹಿಡಿತದಲ್ಲಿ ಇಟ್ಕೊಂಡು ಪದಗಳನ್ನು ಉಪಯೋಗಿಸ್ತೇನೆ. ನಾನು ಭಾಷೆಯನ್ನು ಹರಿಬಿಡೋದಕ್ಕೆ ಇಷ್ಟಪಡೋದಿಲ್ಲ. ನಾವು ಯಾರಾದರೂ ಇಲ್ಲಿರ್ತಕ್ಕಂಥವ್ರು ಒಬ್ಬರು ಅಂಬೇಡ್ಕರ್ ಅವರಿಗೆ ಜೀವನದಲ್ಲಿ ಆದದ್ದು ನಮಗಾಗಿದ್ದರೆ ನಾವು ಹೇಗೆ ವರ್ತಿಸ್ತಾ ಇದ್ವಿ? ಆತ ಒಬ್ಬ ಜೀವಂತ ಜ್ವಾಲಾಮುಖಿ. ಜ್ವಾಲಾಮುಖಿ ಅಂದ್ರೆ ವೋಲ್ಕ್ಯಾನೋ, ಅಗ್ನಿ ಪರ್ವತ ಆಗಿರ್ತಾನೆ. ಆದರೆ ಎಲ್ಲವನ್ನು ನುಂಗುತ್ತಾನೆ. ಆತನನ್ನ ಹೀಯಾಳಿಸೋದು, ಮನಸ್ಸಿಗೆ ಬಂದಂಗೆ ಮಾತಾಡೋದು, ಹಕ್ಕು ಕೊಟ್ಟುಬಿಟ್ಟಿದ್ದೇವೆ, ನಾವೇನು ಮಾಡಕ್ಕೆ ಬರೋದಿಲ್ಲ. ಅಂಬೇಡ್ಕರ್ ಅವರು ಹೇಳಿದ್ದಿಷ್ಟೇ. ಈ ಗೋಡೆ ಏನಿತ್ತು, ಈ ಗೋಡೆಯ ಮೇಲೆ ಇಟ್ಟಿಗೆ ಯಾವುದಿತ್ತು? ಬ್ರಾಹ್ಮಣರು. ನಾನು ಬ್ರಾಹ್ಮಣರು ಅಂತ ಹೇಳಿದಾಗ ನೀವು ಉಡುಪಿಯಲ್ಲಿರೋ
ರಾಮ್ ಭಟ್ರನೋ ವಾಸುದೇವ್ ಭಟ್ರು ಅಂತ ತಿಳ್ಕೊಬೇಡಿ. ಅವ್ರ ಮೇಲೆ ಯಾರ ಮೇಲೂ ನಮಗೆ ದ್ವೇಷ ಇಲ್ಲ. ಅದೊಂದು ವರ್ಗ. ಅವರ ಕೆಳಗೆ ಕ್ಷತ್ರಿಯ, ಎರಡನೇ ಇಟ್ಟಿಗೆ, ಅದರ ಕೆಳಗಿದ್ದಂಥವನು ವೈಶ್ಯ, ಮೂರನೇ ಇಟ್ಟಿಗೆ, ಅದರ ಕೆಳಗಿದ್ದಂಥವನು ಶೂದ್ರ, ಶೂದ್ರನ ಕೆಳಗೆ ಅಡಿಪಾಯದಲ್ಲಿದ್ದಂಥವನು ಪರಿಶಿಷ್ಟ ಜಾತಿಯವನು. ಈಗ ಯೋಚನೆ ಮಾಡಿ, ಸರಳವಾದ ಭಾಷೆಯಲ್ಲಿ ಹೇಳ್ತಾ ಇದ್ದೇನೆ, ಮೇಲಿನ ಭಾರ ಎಲ್ಲ ಹೊತ್ಕೋಬೇಕಾಗಿರೋನು ಕೆಳಗಿನವನು ತಾನೆ. ಎಷ್ಟು ದಿವಸ ಈ ಭಾರ ನಾನು ಹೊರಲಿ ಅಂತ ಹೇಳಿ ಅವನು ಒಂದೇ ಸಲ ಕೆಡವಿದ್ರೆ ಏನಾಗುತ್ತೆ? ಯಾರಿಗೆ ಅಪಾಯ ಆಗೋದು? ಮೇಲೆ ಕೂತವನಿಗೆ. ಕೆಳಗೆ ಭಾರ ಹೊತ್ಕೊಂಡಿದ್ದವ್ರು ಯಾರು? ಕೆಳಗೆ ಭಾರ ಹೊತ್ತಿದ್ದವರು ಅಂಬೇಡ್ಕರ್, ಗಾಂಧಿ ಅಮರನಾಥ ಉಪವಾಸ. ಏನು ಅದನ್ನು ನೆನೆಸ್ಕೊಂಡ್ಬಿಟ್ರೆ ಪ್ರಾಣ ಹೋಗುತ್ತೆ. ಎಂಥ ಕಷ್ಟ. 1948 ಜನವರಿ 30 ಗಾಂಧಿಯವರ ಹತ್ಯೆ. ಗಾಂಧಿಯವರನ್ನೇನು ಕೋಲ್ ತಗೊಂಡು ಹೊಡೆದ್ರ? ಇಲ್ಲ. ಅವರು ಸಂಜೆ ಪ್ರೇಯರ್ ಮಾಡಿ ಬರಬೇಕಾಗಿದ್ರೆ ಅನೇಕ ಜನ ಅವ್ರಿಗೆ ಬಂದು ಕಾಲಿಗೆ ಅಡ್ಡ ಬೀಳ್ತಾರೆ, ನಮಸ್ಕಾರ ಮಾಡೋದು ಅಭ್ಯಾಸ. ಗೋಡ್ಸೆ ಅವರು ಕೂಡ ಅದೇ ರೀತಿ ಬರ್ತಾರೆ. ಹೇಗೆ ಗಾಂಧಿ ಅವ್ರಿಗೆ ಅನುಮಾನ ಬರ್ಲಿಕ್ಕೆ ಸಾಧ್ಯ? ಹೇಗೆ ಅನುಮಾನ ಬರ್ಲಿಕ್ಕೆ ಸಾಧ್ಯ? ಇಡೀ ಶರೀರ ತೂಕ ಹಾಕಿದ್ರೆ 40 kg ಇಲ್ಲ ಗಾಂಧಿ. ಅವ್ರ ಹತ್ರ ಏನು ಆಯುಧ ಇಲ್ಲ, ಗನ್ಮನ್ ಇಲ್ಲ, ಸೆಕ್ಯೂರಿಟಿ ಇಲ್ಲ. ಯಾರೋ ಭಕ್ತ ಬಂದ ಅಂತ ಹೇಳ್ತಾರೆ. ಆತ ಬಗ್ಗೆ ನಮಸ್ಕಾರ ಮಾಡಿದಾಗ ಇವರು ದೀರ್ಘಾಯುಷ್ಮನ್ ಭವ ಅಂತ ಹೇಳ್ತಾರೆ. ಡಮ್ ಅಂತ ಬಾರಿಸೇ ಬಿಟ್ಟ. ಅವನ ಬಗ್ಗೆ ನಮಸ್ಕಾರ ಮಾಡಿದ್ದೆ ಇವ್ರು ಹೊಡೆಯಕ್ಕೆ. ಒಬ್ಬ ನಿರಾಯುಧ ಮುದುಕನನ್ನ ಇಡೀ ಜಗತ್ತೇ ಶ್ಲಾಘಿಸುವ ಒಂದು ಜೀವವನ್ನ ಮಾರುವೇಷದಲ್ಲಿ ಹೋಗಿ ಕದ್ದು ಭಕ್ತನಂತೆ ನಡೆಸಿ ಕೊಲ್ತಕ್ಕಂಥವನನ್ನೂ ಕೂಡ ಒಬ್ಬ ವೀರ ಅಂತ ಹೇಳ್ತಿರಲ್ಲ, ನಿಮಗೆ ನಾಚಿಕೆ ಬರೋದಿಲ್ವಾ? ಇದೊಂದು ದೊಡ್ಡ ಶೌರ್ಯನ ಹೇಳೋರು ಯಾರು ಇಲ್ವಾ ನಿಮಗೆ? ಹಾಗಾದ್ರೆ ನಿಮ್ಮಲ್ಲೇ ಅಜ್ಜನೋ ಚಿಕ್ಕಪ್ಪನೋ ಅಪ್ಪನಿದ್ರೆ ಅವ್ರಿಗೆ ಹಿಂಗೆ ಮಾಡ್ತೀರಿ ನೀವು? ಗಾಂಧಿ ಯಾರು? ರಘುಪತಿ ರಾಘವ ರಾಜಾರಾಮ್, ಹೇ ರಾಮ್ ಹೇ ರಾಮ್. ಕೊಂದವರು ಯಾರು? ಇವರು ಗಾಂಧಿ. ಕೊಂದವರು ಕೂಡ ಇವರು ರಾಮ್ ಭಕ್ತರು. ಈಗ ನಮಗೆ ಅನುಮಾನ ಬಂದಿರೋದು, ಉಡುಪಿಯವರು ನೀವೇನಾದರೂ ಸಹಾಯ ಮಾಡಬೇಕು, ಬುದ್ಧಿವಂತರು ನೀವು, ನಾವು ಸ್ವಲ್ಪ ದಾಡ್ರ ಕೋಲಾರ ಕಡೆ ಹೋಗ್ತೀವಿ. ಆ ರಾಮ ಯಾರು? ಈ ರಾಮ ಯಾರು? ಗಾಂಧಿ ಹೇಳಿದ ರಾಮ ಯಾರು? ಗಾಂಧಿನ ಕೊಂದವರು ರಾಮ ಯಾರು? ಬೇರೆ ಬೇರೆ ರಾಮ, ಒಬ್ಬರೇ ರಾಮ ಇರಕ್ಕೆ ಸಾಧ್ಯವಾ? ಅಸಲಿ ರಾಮ ಯಾರು, ನಕಲಿ ರಾಮ ಯಾರು ಅಂತ ನಾವು ತಿಳ್ಕೊಳ್ಬೇಕು, ನೀವು ತಿಳ್ಕೊಳ್ಬೇಕು, ಜಗತ್ತಿಗೆ ಹೇಳಬೇಕು. ಹಾಗೆ ನಾವು ಈ ದೇಶದ ಸಂವಿಧಾನವನ್ನ ರಕ್ಷಣೆ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ನಾನು ತಮ್ಮಲ್ಲಿ ಮಾಡಿಕೊಡ್ತಾ ಇದ್ದೇನೆ. ಈ ಸಂವಿಧಾನಕ್ಕೆ ತಾಯಿಯ ಹೃದಯ, ಭಾರತ ದೇಶದ ಸಂವಿಧಾನಕ್ಕೆ ತಾಯಿಯ ಹೃದಯ ಇದೆ. ಆದ್ರಿಂದಲೇ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಇನ್ನೊಂದು ಕಡೆ ಅನೇಕ ವಿಚಾರಗಳಲ್ಲಿ ನಮಗೆಲ್ಲ ಮೈ ನಡೆಸುವಂಥ ತೀರ್ಮಾನಗಳು ಬರ್ತಾ ಇರೋದು. ಏನು ಪ್ರೈಮ್ ಮಿನಿಸ್ಟರ್ ಆಗು, ಚೀಫ್ ಮಿನಿಸ್ಟರ್ ಆಗು, ಎಕ್ಸ್ ಚೀಫ್ ಮಿನಿಸ್ಟರ್ ಆಗು, MP ಆಗು, ಯಾರೇ ಆಗಿರು, ಕೆಲವು ಸಂದರ್ಭಗಳಲ್ಲಿ ಆ ನಿರ್ಣಯಗಳು ಬರುತ್ತಲ್ಲ, ಈ ಸಂವಿಧಾನದ ಕಾರಣದಿಂದಲೇ. ಈ ಸಂವಿಧಾನಕ್ಕೆ ತಾಯಿಯ ಹೃದಯ ಇದೆ. ಈ ಸಂವಿಧಾನದಲ್ಲಿ ರಚನೆಗೊಂಡಾಗ 1950 ಇಸ್ವಿ ಜನವರಿ 26ನೇ ತಾರೀಕು 395 ಆರ್ಟಿಕಲ್ಸ್ ಇದ್ದವು, 22 ಪಾರ್ಟ್ಸ್ ಇದ್ದವು, 8 ಶೆಡ್ಯೂಲ್ಸ್ ಇತ್ತು. ಈಗ 448 ಆರ್ಟಿಕಲ್ಸ್ ಇದೆ, 25 ಪಾರ್ಟ್ಸ್ ಇದೆ, 12 ಶೆಡ್ಯೂಲ್ಸ್ ಇದೆ. ಈ 12ರಲ್ಲಿ 10ನೇ ಶೆಡ್ಯೂಲೇ ನಮಗೆ ಭಾಳ ತಲೆನೋವು ಶೆಡ್ಯೂಲ್. ಈ ಮೆಂಬರ್ಗಳು
MP MLA MLC ಇವರು ಒಂದು ಪಾರ್ಟಿಯಿಂದ ಆರಿಸಿ ಬರೋದು, ಪಾಪ ಏನೋ ಬೇಸರ ಆಗ್ಬಿಡುತ್ತೆ ಅವ್ರಿಗೆ, ಆ ಪಾರ್ಟಿ ಬಿಟ್ಟು ಇನ್ನೊಂದು ಪಾರ್ಟಿಗೆ ಹೋಗಿ. ಸಾಮಾನ್ಯವಾಗಿ ಏನಾದರೂ ತಿನ್ನಬೇಕು ಅಂತ ಹೋದಾಗ ಒಂದು ಮರದಲ್ಲಿರುವ ಪ್ರಾಣಿ ಅಲ್ಲಿ ಅದಕ್ಕೆ ಸಾಕಷ್ಟು ಸಿಗದಿದ್ದಾಗ ಇನ್ನೊಂದು ಮರಕ್ಕೆ ಹಾರುತ್ತಲ್ಲ, ಅವಕ್ಕೆ ಏನಂತೀವಿ ನಾವು? ಮರದಿಂದ ಮರಕ್ಕೆ ಏನಾದರೂ ಊಟಕ್ಕೆ ಆಹಾರಕ್ಕೆ ಹೋಗುತ್ತಲ್ಲ, ಹಾರುತ್ತಲ್ಲ, ಮಂಗ. ನನಗೆ ವಯಸ್ಸಾಯ್ದಂಗ ಕೆಲವು ಮರ್ತು ಹೋಗುತ್ತೆ. ಏನು ಅವ್ರಿಗೂ ಇವ್ರಿಗೂ ವ್ಯತ್ಯಾಸ ಏನು? ಜನರ ಮುಂದೆ ನಿಂತು ನಾನು ಈ ಪಾರ್ಟಿ, ಇವ್ರು ನನ್ನ ಲೀಡ್ರು, ಇದು ನನ್ನ ಸಿದ್ಧಾಂತ ಜನರಿಗೆ ಹೇಳಿ. ನಿಮ್ಮನ್ನು ನಂಬಿ ಜನ ಕೆಲವರು BJPನ ಇಷ್ಟಪಡ್ತಾರೆ, ಅದು ಅವ್ರ ಖುಷಿ. ಈಗ ನೀವೆಲ್ಲ ಸೋತಿದ್ದೀರಿ, ಜನ ಇಲ್ಲಿ ಇಷ್ಟಪಟ್ಟಿದ್ದಾರೆ BJPನ, ಒಳ್ಳೆದು ಆಯಿತು. ಪ್ರಜಾಪ್ರಭುತ್ವವನ್ನು ಒಪ್ಕೊಂಡ ಮೇಲೆ ಸೋಲು ಒಪ್ಕೊಳ್ಬೇಕು, ಗೆಲುವು ಒಪ್ಕೊಳ್ಬೇಕು. ಆದರೆ BJPಯವರು ಮೋದಿಯವ್ರ ಚಿತ್ರ ತೋರಿಸಿ, ಮೋದಿಯವ್ರ ವಿಷಯ ಹೇಳಿ, ರಾಮನ ವಿಚಾರ ಹೇಳಿ ಜಂಪ್ ಮಾಡಿ ಕಾಂಗ್ರೆಸ್ಸಿಗೆ ಬಂದರೂ ಅಪರಾಧವೇ. ಕಾಂಗ್ರೆಸ್ ಅಲ್ಲಿರೋರು ಇಂದಿರಾ ಗಾಂಧಿ ಹೆಸರು, ಸೋನಿಯಾ ಗಾಂಧಿ ಹೆಸರು, ರಾಜೀವ್ ಗಾಂಧಿ ಹೆಸರು ಎಲ್ಲ ಹೇಳಿ ಗಂಟು ಮುಟ್ಟೆ ಕಟ್ಕೊಂಡು ಜೈ ಶ್ರೀರಾಮ್ ಅಂತ ಹೋದರೆ ಅದು ಅಪರಾಧವೇ. ಈ ಸ್ಕೆಡ್ಯೂಲ್ಸ್ ಅಂತ ಹೇಳಿದ್ವಲ್ಲ, 10ನೇ ಸ್ಕೆಡ್ಯೂಲಲ್ಲಿ ದಿವಂಗತ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿಯಾಗ ಜಾರಿಗೆ ತಂದಂತಹ ಒಂದು ಶಾಸನ ಇದು. 554 ರಾಜ್ಯಗಳಿದ್ದವು, ಒಂದಲ್ಲ ಎರಡಲ್ಲ. ಈ ಕಪ್ಪೆಗಳನ್ನೆಲ್ಲ ತಕ್ಕಡಿಗೆ ಹಾಕದಂತೆ ಈ 554 ಜನನ್ನ ಒಟ್ಟಿಗೆ ತಗೊಂಡು ಬಂದು ಒಂದು ದೇಶ ಮಾಡಬೇಕಾಯ್ತು, ಒಂದು ಸಂವಿಧಾನ ರಚಿಸಬೇಕಾಯ್ತು, ಒಂದು ರಾಷ್ಟ್ರಗೀತೆ, ಒಂದು ರಾಷ್ಟ್ರಧ್ವಜ. ನಮ್ಮ ಬಣ್ಣ ಯಾವುದು? ಕೇಸರಿ, ಬಿಳಿ, ಹಸಿರು. ಕೇಸರಿ ಬಣ್ಣ ಏನು BJP ಅಲ್ಲ, ಅವ್ರು ಜಾಗೀರ್ ತಗೊಂಡಿದ್ದಾರ? ಕೇಸರಿ ಅಂದರೆ ಅದು ಸನ್ಯಾಸತ್ವ, ತ್ಯಾಗ, ಬಲಿದಾನಗಳು. ಯಾರು ಲಕ್ಷಾಂತರ ಕೋಟ್ಯಾಂತರ ಜನ ಪ್ರಾಣ ಕಳ್ಕೊಂಡಿದ್ದಾರೆ, ಆಸ್ತಿ ಕಳ್ಕೊಂಡಿದ್ದಾರೆ, ಜೀವ ತೆತ್ತಿದ್ದಾರೆ, ಅದರ ಸಂಕೇತವೇ ಭಾರತದ ತ್ರಿವರ್ಣ ಧ್ವಜದಲ್ಲಿ ಮೇಲ್ ಸ್ಥಾನದಲ್ಲಿರ್ತಕ್ಕಂಥ ಕೇಸರಿ ಬಣ್ಣ. ಇದನ್ನು ಕೂಡ ನೀವೇ ಹುಟ್ಟಿಸ್ದಂಗೆ. ನೀವು ಬರೋಕ್ಕೆ ಮೊದಲು ಏರೋಪ್ಲೇನ್ ಇರಲಿಲ್ಲ, ಸಮುದ್ರ ಇರಲಿಲ್ಲ, ಸೂರ್ಯ ಇರಲಿಲ್ಲ, ಪೂರ್ವ ಪಶ್ಚಿಮ ಇರಲಿಲ್ಲ, ಆಕಾಶ ಭೂಮಿ ಎಲ್ಲ ನೀವು ಪುಣ್ಯಾತ್ಮರು ಬಂದ ಮೇಲೆ ಬಂದಿದೆ. ಹಂಗೆ ಯಾಕ್ರಪ್ಪ ಮಾತಾಡ್ತೀರಿ? ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡ್ರಪ್ಪ. ಜಲಿಯನ್ ವಾಲಾಬಾಗಲ್ಲಿ ಸತ್ತವರು, ಭಗತ್ ಸಿಂಗ್ ಸತ್ತದ್ದು, ಲಾಲಾ ಲಜಪತ್ ರಾಯ್ ಸತ್ತದ್ದು, ಅಶ್ಫಾಕ್ ಉಲ್ಲಾ ಖಾನ್ ಸತ್ತದ್ದು, ಇಲ್ಲಿ ಎಲ್ಲೂ ಕೂಡ ನಿಮ್ಮ ಹಿಸ್ಸೆನೇ ಇಲ್ವಲ್ಲಪ್ಪ. ನೀವೀಗ ಭಾರತ್ ಮಾತೆಗೆ ಜೈ ಅಂತ ನೀವು ಹೇಳಿದ್ರೆ ನಾವು ಅವತ್ತು ಪಕ್ಕದಲ್ಲಿ ಕೂತ್ಕೊಳ್ಬೇಕು. ನಾನು ಹೇಳ್ತಕ್ಕಂಥದ್ದು ಬಹಳ ನಿಷ್ಠೂರವಾಗಿ ಹೇಳ್ತೇನೆ. ಆ ಕಾಂಗ್ರೆಸ್ಸೇ ಈ ಕಾಂಗ್ರೆಸ್ ಅಂತ ನಾನು ಹೇಳೋದಿಲ್ಲ. ಆ ಕಾಂಗ್ರೆಸ್ಸು ದೇಶೀಯ ಚಳುವಳಿಗಾಗಿ ಇದ್ದಂತಹ ಕಾಂಗ್ರೆಸ್ಸು. ಸ್ವಾತಂತ್ರ್ಯ ಬಂದ ಮೇಲೆ ನಾವು ರಾಜಕೀಯ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್. ಆದರೆ ಅವರು ನಮ್ಮ ಪೂರ್ವಿಕರು, ಅವರ ರಕ್ತ ನಮ್ಮಲ್ಲಿ ಹರಿದಿದೆ. ಇಷ್ಟನ್ನು ನೀವು ನೆನಪಿಟ್ಕೊಂಡ್ರೆ ಸಾಕು. ಯುದ್ಧ ಅಂತಂದ್ರೆ ಏನು ಲವ್ ಲೆಟರ್ ಕೊಡಲ್ಲ. ಯುದ್ಧ ಅಂದ್ರೆ ಹಿಂಸೆ, ಕ್ರೌರ್ಯ. ಯುದ್ಧದಲ್ಲಿ ಸಾವು ನೋವು ಇರುತ್ತೆ. ಅಶೋಕ ಯಾಕೆ ಸಾಮ್ರಾಜ್ಯವನ್ನು ಬಿಟ್ಬಿಡ್ತಾನೆ? ಗೆಲ್ತಾನೆ. ಕಾಳಿಂಗ ವಾರಲ್ಲಿ ಗೆದ್ದ ಮೇಲೆ ಈ ಗೆಲುವು ಕಟ್ಕೊಂಡು ನಾನೇನು ಮಾಡಲಿ, ಇಷ್ಟು ಜನ ಸತ್ರಲ್ಲ ಅಂತ ದುಃಖ ಆಗಿ ಬೌದ್ಧ ಧರ್ಮಕ್ಕೆ ಬಂದ್ಬಿಡ್ತಾನೆ. ಅವನು ಜಿಗುಪ್ಸೆ ಆಗುತ್ತೆ. ಅಂಬೇಡ್ಕರ್ ಅವರು ಯುದ್ಧ ಸಾರ್ತಾರೆ. ಯಾವುದರ ವಿರುದ್ಧ? ಅಮಾನವೀಯತೆಯ ವಿರುದ್ಧ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.